ನಾನ್ ಯಾರು ಏನ್ ಕತೆ ಅಂತ ಯೋಚನೆ ಮಾಡ್ತಾ ಇದೀರಾ? ವೇಸ್ಟ್. ನಾನ್ ಯಾರು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಒಂಥರ ಹುಡುಗ, ತುಂಬಾ ಅಲ್ಲ, ಒಂದ್ ಲೆವೆಲ್ ಒಳ್ಳೆವನು. ಬಾಯ್ ಬಿಟ್ರೆ ಒಲೆ ತಿನ್ನ ಮಾತಾಡ್ತೀನಿ, ಸ್ವಲ್ಪ ತಡ್ಕೋಬೇಕು ನೀವು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ನಾವು ಮಾಡ್ತಾ ಇರೋದೆಲ್ಲ ತಪ್ಪು ಅಂತ ಅನ್ಸಿದ್ರು ಮಾಡಿರೋ ತಪ್ಪನ್ನೆಲ್ಲ ಮಲೆ ಮಾದಪ್ಪ ಕ್ಷಮಿಸ್ತಾನೆ ಅಂತ ಪಾಪ ತೊಳ್ಕೊಳ್ಳೋದಕ್ಕೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋದ್ವಿ ಮೇಡಮ್. ಫಾರ್ ದ ಫಸ್ಟ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಅದು ಎಷ್ಟು ಗಂಟೆಯಲ್ಲಿ ಅಂದರೆ 3:15 ಮಾಡ್ತಾ ಇದ್ದೀನಿ. ಸೊ ಯಾ ಮುಂದೆ ಕಂಟಿನ್ಯೂ ಮಾಡ್ತೀನಿ ನಾನು ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಸೊ ಆಲ್ರೆಡಿ ಇಲ್ಲಿ ಕ್ಯೂ ತುಂಬ ಇದೆ, ಲೈನ್ ತುಂಬಾ ಇದೆ. ಲಾಗ್ ಮಾಡಬೇಕಾಗುತ್ತೆ. ಇವಾಗ 3:50 ಲೈನ್ ಮೂವ್ ಆಗಿದೆ. ಸೊ ನೋಡೋಣ ಎಷ್ಟು ಗಂಟೆಗೆ ದರ್ಶನ ಆಗ್ಬೋದು. ಐ ಥಿಂಕ್ ಇನ್ನೊಂದು 10 ಮಿನಿಟ್ಸಲ್ಲಿ ದರ್ಶನ ಆಗ್ಬೋದು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ಹೋಗ್ಬಿಟ್ಟು ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮಾದೇಶ್ವರ ಜಗದೀಶ್ವರ ನಮ್ಮ ಪಾಪ ತೊಳೆಯೋ ಹೇ ಶಿವಶಂಕರ. ಮತ್ತೆ ಒಂದ್ಸಲಿ ದರ್ಶನ ಮಾಡಿದ್ರು ಕೂಡ ಮತ್ತೆ ಇನ್ನೊಂದ್ಸಲಿ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಲ್ಲ ಅಪ್ಪಿ. ಸೊ ಮತ್ತೆ ನಾನು ದರ್ಶನಕ್ಕೆ ಹೋಗ್ತಾ ಇದ್ದೀನಿ 2 ಟೈಮ್ಸ್. ಬನ್ನಿ ಹೋಗೋಣ. ನಾವು ಊಟಕ್ಕೆ ಹೋಗೋಕ್ಕೆ ಅಂತ ಲೈನಲ್ಲಿ ಕೂತಿದ್ದೀವಿ. ಐ ಥಿಂಕ್ 7 o'clock ಫುಡ್ ಅನ್ಸುತ್ತೆ. ಸೊ ವಿ ಹ್ಯಾವ್ ಟು ವೇಟ್ ಫಾರ್ ಇಟ್. ಸುಸ್ತಾಗ್ತೀವಿ, ನಿದ್ದೆ ಇಲ್ಲ ಅಲ್ಲ, ಅದಕ್ಕೆ ನಿದ್ದೆ ಇಲ್ಲ. ಟ್ರಾವೆಲ್ ಬೇರೆ, ಮಾರ್ನಿಂಗ್ ಬೇರೆ ಎದ್ದು ಸ್ನಾನ ಮಾಡಿ ದಿನ ಸ್ನಾನ ಮಾಡ್ತೀಯನೋ ಅಥೋ ಅಸಹ್ಯ. ಲೈಕ್ ದರ್ಶನ ಮಾಡೋ 4 o'clock ದರ್ಶನ ಮುಗಿದೋಗಿತ್ತು. ಸೊ ಅದಕ್ಕೆ ಸ್ವಲ್ಪ ಎನರ್ಜಿ ಲೋ. ಊಟ ಆದಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ. ಅವನು ಒಲಿದರೆ ಕೊರಡು ಕೊನರಿ ಬಂಗಾರ ಬಾಳಪ್ಪ. ಕರೆ ಮಾತಾಡಿ ಪೂಜೆ ಮಾಡಿ ಅಂದವನೇ ಮಾದೇವ. ಏಳು ಮಲೆ ಮ್ಯಾಲೆ ನೀ ಕುಂತ ನಮ್ಮ ದೇವ. ನಾಗು ಮಲೆ ಮ್ಯಾಲೆ ನೀ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು. ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಗ್ಗಲ್ಲ. ಹಂಗೆ ತುಳೀರು ಹಿಂಗೆ ತುಳೀರು. ಇವಾಗ ದರ್ಶನ ಮತ್ತು ಪ್ರಸಾದ ಎಲ್ಲ ತಿಂದಾಯಿತು. ಇವಾಗ ಬಸ್ ಹತ್ತೋದಕ್ಕೆ ಹೋಗೋಣ. ಬಸ್ ಬಗ್ಗೆ ವಿಚಾರಿಸ್ಬೇಕು. ಸೊ ಬ್ಯಾಕ್ ಟು ಬ್ಯಾಂಗ್ಳೂರ್. ಹೋಲ್ಡನ್. ಮಾದೇಶ್ವರ ಜಗದೀಶ್ವರ ಹೇ ಶಿವಶಂಕರ. ದೇವ್ರ ದರ್ಶನನೂ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಇವಾಗ ದೇವ್ರ ದರ್ಶನನೂ ಆಯಿತು, ಪ್ರಸಾದನೂ ತೊಗೊಂಡಾಯಿತು. ಇವಾಗ ನೆಕ್ಸ್ಟು ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ಬ್ಯಾಂಗ್ಳೂರ್ಗೋಸ್ಕರ ಬಸ್ಸಿಗೆ ವೆಯ್ಟ್ ಮಾಡ್ತೀವಿ. ಇನ್ನು 9 o'clock ಅಂತ ಹೇಳಿದ್ದಾರೆ. 9 o'clock ಆದಮೇಲೆ ನಾವು ನೋಡಬೇಕಾಗುತ್ತೆ. ಸೊ ವೆಯ್ಟ್ ಮಾಡೋಣ. ಈ ಬಿಸಿಲು ಅಪೋಸಿಟ್ ಹೊಡಿತಾ ಇರೋದಕ್ಕೆ ಕಣ್ಣು ನೀಟಾಗಿ ಬಿಟ್ಟು ಮಾತಾಡೋಕ್ಕೆ ಆಗ್ತಾಯಿಲ್ಲ. ಬಸ್ ಹತ್ತಿದ್ಮೇಲೆ ಲಾಗ್ನ ಕಂಟಿನ್ಯೂ.
ಫೈನಲಿ ನಾನು ಇವಾಗ ನಮ್ಮ ಮನೆಗೆ ರೀಚ್ ಆಗಿದ್ದೀನಿ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಾನು ನಿಮಗೆಲ್ಲರಿಗೂ ಸಿಗ್ತೀನಿ. ಬಾಯ್. Bravo,